Hello everyone. The next lesson is third lesson, that is production and cost. The next lesson is production and cost. First, I would like to tell the meaning of production. What is production? What is production? So production is a process by which inputs are transformed into outputs. Production is a process in which inputs are transformed into outputs. Okay, so who will carry this production? Who will carry this production? Production is carried out by the producers or firms. Production is carried out by producers or firms in the production ನಡೀತಾ ಹೋಗುತ್ತೆ ಹೌದಲ್ವಾ. So what is production? Transformation of inputs into outputs is called production. ಹೌದಾ? For example, cotton. ಸೊ ಕಾಟನ್ ನಾವು ಹಾಗೆ ವೇರ್ ಮಾಡ್ತೀರಾ? ನೋ, ದ ಕಾಟನ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಶರ್ಟ್ ಹೌದಲ್ವಾ. ಸೊ ಅಲ್ಲಿ ಇನ್ಪುಟ್ ಯಾವುದು? ಕಾಟನ್. ಔಟ್ಪುಟ್ ಯಾವುದು? ಶರ್ಟ್ಸ್ ಅಥವಾ ಕ್ಲಾತ್ಸ್. ಸೊ ದಟ್ಸ್ ವಾಟ್ ವಿ ಕಾಲ್ ಪ್ರೊಡಕ್ಷನ್. ಪ್ರೊಡಕ್ಷನ್ ಇಸ್ ದ ಪ್ರೋಸೆಸ್ ಬೈ ವಿಚ್ ಇನ್ಪುಟ್ಸ್ ಆರ್ ಟ್ರಾನ್ಸ್ಫಾರ್ಮ್ಡ್ ಇಂಟು outputs, right? So who will carry out this production? The production is carried out by producers or firms. Okay, so firms ಏನೇನೆಲ್ಲ ಯೂಸ್ ಮಾಡ್ತಾರೆ to carry out this production? The firms will use different inputs. ಎಲ್ಲ inputs ನಾವು ಯೂಸ್ ಮಾಡಲೇಬೇಕು in the process of production. So they have to use land, labor, capital, organization, raw materials, etc. ಹೌದಲ್ವಾ? If they want to convert that input into output, they have to use all the factors of production. Along with that, they have to use raw materials. ಹೌದಾ? So they have to use land, labor, capital, raw materials, etc. to convert input into the output. Okay, this output can be consumed by consumers. So ಅವ್ರು ಏನು ರೆಡಿ ಮಾಡಿ ಕೊಡ್ತಾರೆ ಅದನ್ನೆಲ್ಲ ಯಾರು ಕನ್ಸ್ಯೂಮ್ ಮಾಡ್ತೀವಿ? The consumers will consume that products or used by another firms for future production. ಹೌದಾ? ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾವು ಇವಾಗ ಒಂದು ಯಾವುದೋ ಒಂದು ಐರನ್ ಪ್ರಾಡಕ್ಟ್ ಅಂತ ತಗೊಂಡ್ರೆ ಐರನ್ ರಾಡ್ನ ಮ್ಯಾನುಫ್ಯಾಕ್ಚರ್ ಮಾಡೋರೇ ಇರ್ತಾರೆ. ಆ ಐರನ್ ರಾಡ್ನ ಇನ್ನೊಂದು JCBಲೋ ಅಥವಾ ಇನ್ಯಾವುದೋ ಒಂದು ಪ್ರಾಡಕ್ಟಲ್ಲಿ ಯೂಸ್ ಮಾಡುವಂಥವರೇ ಬೇರೆಯವ್ರು ಇರ್ತಾರೆ ಹೌದಲ್ವಾ. ಸೊ ಈಗ ನಾನು ಇಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀನಿ ಮಾರ್ಕರ್, ಸೊ ಈ ಮಾರ್ಕರ್ ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ. ಸೊ ದಿಸ್ ಈಸ್ ಫೈನಲ್ ಪ್ರಾಡಕ್ಟ್ ಆಗಿ ನನ್ನ ಹತ್ರ ಇದೆ. ಸೊ ಇದಕ್ಕೆ ಮುಂಚೆ ಈ ಒಂದು ಪ್ಲಾಸ್ಟಿಕ್ನ ಕಲೆಕ್ಟ್ ಮಾಡೋ ಪ್ಲಾಸ್ಟಿಕ್ನ ಮ್ಯಾನುಫ್ಯಾಕ್ಚರ್ ಮಾಡೋದೇ ಇರ್ಬೋದು. ದೆನ್ ಅದೊಂದು ಫರ್ಮ್ ಇರುತ್ತೆ. ದೆನ್ ಈ ನಿಬ್ನ ಮ್ಯಾನುಫ್ಯಾಕ್ಚರ್ ಮಾಡೋದಾಗಿರ್ಬೋದು, ಅಥವಾ ಇದ್ರೊಳಗಡೆ ನಾನು ಯೂಸ್ ಮಾಡ್ತಿರುವಂಥ ಇಂಕ್ನ ಯೂಸ್ ಮಾಡೋವಂಥವ್ರ ಪ್ರೊಡಕ್ಷನ್ ಮಾಡೋದಾಗಿರ್ಬೋದು. ಸೊ ಇದೆಲ್ಲ ಇನ್ನೊಂದು ಪ್ರೋಸೆಸ್ಸಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ, ಸೊ ದ ಪ್ರೊಡಕ್ಷನ್, ವಾಟ್ ಈಸ್ ಪ್ರೊಡಕ್ಷನ್? Production is a process by which inputs are transformed into the outputs. Okay, so who will carry this production? Production is carried out by the producers or firms. In the process of this production, the producers or firms will use factors of production. ಯಾವ್ದು factors of production? Land, labor, capital, organization. Along with that, they use raw materials, etc. Okay, this output ಅವ್ರು ಏನು ಔಟ್ಪುಟ್ ಆಗಿ ಕೊಡ್ತಾರೆ, ದಟ್ ಔಟ್ಪುಟ್ ಇಸ್ ಯೂಸ್ಡ್ ಬೈ ದ ಕನ್ಸ್ಯೂಮರ್ಸ್ ಆದರೂ ಯೂಸ್ ಮಾಡ್ಬೋದು, ಆರ್ ಇಟ್ ಈಸ್ ಯೂಸ್ಡ್ ಬೈ ಅದರ್ ಫರ್ಮ್ಸ್ ಫಾರ್ ದಿ ಫ್ಯೂಚರ್ ಪ್ರೊಡಕ್ಷನ್. ಓಕೆ, ಅವರು ಆ ಪ್ರಾಡಕ್ಟ್ಸ್ನ ಬೇರೆ ಇನ್ನೊಂದು ಫ್ಯೂಚರ್ ಪ್ರೊಡಕ್ಷನ್ಗೋಸ್ಕರ ಯುಟಿಲೈಸ್ ಮಾಡ್ತಾ ಹೋಗ್ತಿರ್ಬೋದು. ಓಕೆ, ಈಗ ನಾನು ಇಂಕ್ ಅಂತ ಹೇಳಿದೆ. ಇಂಕ್ ಅನ್ನೋದು ಯಾವುದೋ ಒಂದು ಫರ್ಮಿಂದ ಪ್ರೊಡಕ್ಷನ್ ಆಗಿ ಬಂದಿದೆ. ಅದನ್ನು ನಾನೀಗ ಏನು ಮಾಡ್ತಿದ್ದೀನಿ, ಐ ಆಮ್ ಯೂಸಿಂಗ್ ಟು ರೈಟ್ ದಿಸ್ ಪೆನ್ ಹೌದಲ್ವಾ. ಸೊ ಇದೇನು ಫೈನಲ್ ಪ್ರಾಡಕ್ಟ್ ಆಗಿ ಹೊರಗಡೆ ಬರ್ತಾ ಇರುತ್ತೆ. ಓಕೆ, ಸೊ ಇನ್ ಆರ್ಡರ್ ಟು ಅಕ್ವೈರ್ ಇನ್ಪುಟ್ಸ್ ಎ ಫರ್ಮ್ ಹ್ಯಾಸ್ ಟು ಪೇ ಫಾರ್ ದೆಮ್. ಸೊ ಈ ಎಲ್ಲ ಇನ್ಪುಟ್ಸ್ನ ಅವರು ಏನು ಯುಟಿಲೈಸ್ ಮಾಡ್ಕೋತಾರೆ, ಟು ದಟ್ ಇನ್ಪುಟ್ಸ್ ದೇ ಹ್ಯಾವ್ ಟು ಪೇ. ಹೌದಾ? ಯಾರು ನಾನು ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ನನ್ನ ಸರ್ವಿಸ್ನ ರೆಂಡರ್ ಮಾಡಲ್ವಾ, ಅಥವಾ ಇನ್ನು ಯಾವುದೇ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆಗಿರ್ಬೋದು, ದೇ ವಿಲ್ ನಾಟ್ ಸೆಂಡ್ ದ ಸರ್ವಿಸಸ್ ಫ್ರೀಲಿ ಹೌದಲ್ವಾ. ಸೊ ದೇ ಹ್ಯಾವ್ ಟು ಎಕ್ಸ್ಪೆಕ್ಟ್ ರಿಟರ್ನ್ಸ್. ಸೊ ದಟ್ ರಿಟರ್ನ್ಸ್ ಇಲ್ಲಿ ನಾವು ಏನಂತ ಹೇಳ್ತಾ ಇದೀವಿ? ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್. ಏನಕ್ಕೆ ಇಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದಿದೆ? ದ ಫರ್ಮ್ಸ್ will utilize the inputs. To that inputs they have to pay rewards. So ಆ rewards ನ ಏನಂತ ಹೇಳ್ತಾ ಇದೀವಿ? ಕಾಸ್ಟ್ ಆಫ್ ಪ್ರೊಡಕ್ಷನ್. ಓಕೆ, ಅಂಡ್ ಇಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ನಾವು ಇನ್ಪುಟ್ ಮಾಡಿದ್ದಾರೆ ಅಂದರೆ ಇನ್ ರಿಟರ್ನ್ಸ್ ದೇ ವಿಲ್ ಎಕ್ಸ್ಪೆಕ್ಟ್ ರೆವೆನ್ಯೂ. ಸೊ ಹೌ ದೇ ವಿಲ್ ಗೆಟ್ ರೆವೆನ್ಯೂ? ಬೈ ಸೆಲ್ಲಿಂಗ್ ದ ಪ್ರಾಡಕ್ಟ್ಸ್ ಇನ್ ದ ಮಾರ್ಕೆಟ್ ಹೌದಲ್ವಾ. firms sell these products in the market and they will earn the
ರೆವೆನ್ಯೂ. ಐ ಥಿಂಕ್ ಇದು ಕ್ಲಿಯರ್ ಆಗಿದೆ ನಿಮಗೆ. ಸೊ ಇಲ್ಲಿ ಹೇಳಿದ್ದು ನಾನು ಪ್ರೊಡಕ್ಷನ್ ಮೀನಿಂಗ್ ಹೇಳಿದೆ, ದೆನ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಹೇಳಿದ್ದೀನಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಹೇಳಿದ್ದೀನಿ. ವಾಟ್ ಈಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್? ದ ಕಾಸ್ಟ್ ಇನ್ಕರ್ಡ್ ಇನ್ ದ ಫರ್ಮ್ ಫಾರ್ ದಿ ಸೇಕ್ ಆಫ್ ಪ್ರೊಡ್ಯೂಸಿಂಗ್ ಎ ಪ್ರಾಡಕ್ಟ್. ದಟ್ಸ್ ವಾಟ್ ವಿ ಕಾಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತಾ ಹೋಗ್ತಾ ಇದೀವಿ. ಸೊ ಇಲ್ಲಿ ಪ್ರಾಫಿಟ್ ಅಂತ ಇದೆ. ವಾಟ್ ಈಸ್ ಪ್ರಾಫಿಟ್? The difference between the revenue and cost. The difference between the revenue and cost is called profit. So what is profit? The difference between revenue and cost. So ಏನು revenue and cost ಅವ್ರು ಇಟ್ಕೊಂಡಿರೋ ಅವ್ರಿಗೆ ಏನು ರಿಟರ್ನ್ ಬಂದಿದೆ ಮತ್ತು ಎಷ್ಟು ಖರ್ಚು ಮಾಡಿದ್ದಾರೆ, ಅದೆರಡರ ಮಧ್ಯೆ ಇರುವಂಥ ಒಂದು ಡಿಫ್ರೆನ್ಸ್ ನಾವೇನಂತ ಹೇಳ್ತೀವಿ? ಪ್ರಾಫಿಟ್ಸ್ ಅಂತ ಹೇಳ್ತೀವಿ. ಸೊ ಈಚ್ ಆ್ಯಂಡ್ ಎವ್ರಿ ಫರ್ಮ್ ಆಬ್ಜೆಕ್ಟಿವ್ ಏನಾಗಿರುತ್ತೆ? ಟು ಅರ್ನ್ ಮ್ಯಾಕ್ಸಿಮಮ್ ಪ್ರಾಫಿಟ್. ಸೊ ಈಚ್ ಆ್ಯಂಡ್ ಎವ್ರಿ ಫರ್ಮ್ ಇಸ್ ಇನ್ ದ ಆಬ್ಜೆಕ್ಟಿವ್ ಆಫ್ ಅರ್ನಿಂಗ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಹೌದಲ್ವಾ? ಪ್ರತಿಯೊಂದು ಫರ್ಮು ಇಂಟೆನ್ಷನ್ ಟು ಅರ್ನ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಐ ಥಿಂಕ್ ಇದು ಕ್ಲಿಯರ್ ಆಗಿದೆ. ಇದು ಇಂಟ್ರೊಡಕ್ಷನ್ ಪಾರ್ಟ್. ಆದರೆ ದ ನೆಕ್ಸ್ಟ್ ಇರುವಂಥದ್ದು ಪ್ರೊಡಕ್ಷನ್ ಫಂಕ್ಷನ್. ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ production function. ಏನಿದು production function? So production function, it explains the relationship between factor input and output of the firm. So production function explains the relationship between factor input and output of the firm under a given technology is called production function. So what is production function? It explains the relationship between factor input and output of the firm under given technology is called production function. Okay, so this production function can be written as y is equals to function of R L K O. So the production function can be written as y is equals to function of R L K O. So here y, it shows output, F the functional relationship, then R rent na indicate ಮಾಡುತ್ತೆ, L labor force, K capital and O organization na denote ಮಾಡ್ತಾ ಹೋಗುತ್ತೆ. So the production function can be written as y is equals to R L K O. So here y, it shows the output. Output ಯಾವುದ್ರೆಲ್ಲಾದ್ರೂ ರಿಲೇಶನ್ಶಿಪ್ ಆಗಿದೆ, it shows the relation of rent, labor, capital, organization. ನಾವು ರೆಂಟ್ ಯಾರಿಗೆ ಕೊಡ್ತೀವಿ, ಯಾವುದಕ್ಕೆ ಕೊಡ್ತೀವಿ? to the labor we will give rent. ಹೌದಾ? So labor, capital and organization, ಇದರನ್ನೆಲ್ಲ ಯುಟಿಲೈಸ್ ಮಾಡ್ಕೊಂಡಿದ್ದಕ್ಕೆ ಏನು ಔಟ್ಪುಟ್ ಬಂದಿದೆ, that is denoted with y. Okay, so production function, it explains the relationship between factor input and output of the firm under a given technology. So it can be written as y is equals to function of R L K O. So y output ನ ಡಿನೋಟ್ ಮಾಡುತ್ತೆ, F the functional relationship, ಯಾವುದ್ರ ಜೊತೆಗಿರುವಂಥ ರಿಲೇಶನ್ಶಿಪ್ ಔಟ್ಪುಟ್ ಮತ್ತೆ ಇನ್ಪುಟ್ಸ್ ಜೊತೆಗಿರುವಂಥ ರಿಲೇಶನ್ಶಿಪ್ ನ ಡಿನೋಟ್ ಮಾಡ್ತಾ ಹೋಗುತ್ತೆ. R ರೆಂಟ್, ಯಾವುದಕ್ಕೆ ಕೊಡೋದು ರೆಂಟ್? ಇಟ್ಸ್ ಅ ರಿವಾರ್ಡ್ ಟು ದ ಲ್ಯಾಂಡ್. ಲೇಬರ್, ಕ್ಯಾಪಿಟಲ್ ಅಂಡ್ ಆರ್ಗನೈಸೇಷನ್, ಇವುಗಳ ಮಧ್ಯೆ ಇರುವಂಥ ಫಂಕ್ಷನಲ್ ರಿಲೇಶನ್ಶಿಪ್ ನ ಡಿನೋಟ್ ಮಾಡ್ತಾ ಹೋಗುತ್ತೆ ಯಾವುದು? ಪ್ರೊಡಕ್ಷನ್ ಫಂಕ್ಷನ್. ಓಕೆ, another words ಅಲ್ಲಿ ಹೇಳೋದಾದ್ರೆ, this production function can be explained as functional relationship between factor inputs and outputs is called production function. Okay, it shows the functional relationship between factor input and output is called production function. Okay, now a production function is defined for a given technology ಅಂತ ಹೇಳಿದೀನಿ. ಒಂದು ಪರ್ಟಿಕ್ಯುಲರ್ ಟೆಕ್ನಾಲಜಿ ಇರಬೇಕು ಅಲ್ಲಿ. either it may be a labor intensive technology or it may be a capital intensive technology. Okay, the technological knowledge that determine maximum level of output, ಅಲ್ಲಿ ಯೂಸ್ ಮಾಡ್ತಿರೋಂಥ ಟೆಕ್ನಾಲಜಿಯಿಂದ ಡಿಟರ್ಮೈನ್ ಆಗುತ್ತೆ ಯಾವ ಥರ ಅವರು ಔಟ್ಪುಟ್ ಡಿಸೈಡ್ ಆಗ್ತಾ ಹೋಗುತ್ತೆ ಅಂತ. ಇಫ್ ದೇ ಯೂಸ್ ಮ್ಯಾಕ್ಸಿಮಮ್ capital intensive technology, then the output will be more. Okay, so the output that can be produced using different combination of inputs. The input that a firm use in the production process is called factors of production.
ಸೊ ಆಗ್ಲಿಂದ ಹೇಳ್ತಾ ಇದ್ದೀನಿ ಏನಿದ್ದು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಸೊ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ದ ಫರ್ಮ್ಸ್ ಯೂಸ್ಡ್ ಇನ್ ದ ಪ್ರೋಸೆಸ್ ಆಫ್ ಪ್ರೊಡಕ್ಷನ್. ಪ್ರೊಡಕ್ಷನ್ ಪ್ರೋಸೆಸ್ ಅಲ್ಲಿ ಏನೆಲ್ಲ ಯೂಸ್ ಮಾಡ್ತಾ ಇರುತ್ತೋ ಅದನ್ನ ನಾವೇನಂತ ಹೇಳ್ತೀವಿ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಓಕೆ, ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಔಟ್ಪುಟ್ firms may require any number of different inputs. ಓಕೆ, ಅವರು ಎಷ್ಟೊಂದು ಡಿಫ್ರೆಂಟ್ ಆಗಿರುವಂಥ ಇನ್ಪುಟ್ಸ್ನ ಯೂಸ್ ಮಾಡ್ತಾನೆ ಹೋಗಬೇಕು. ಹವೆವರ್ ಇಲ್ಲಿ ನಾವು ಕನ್ಸಿಡರ್ ಮಾಡ್ತಿರೋವಂಥದ್ದು ಓನ್ಲಿ 2 factors of production, that is labor and capital. For the time being we are considering how many factors of production? Just we are considering only 2 factors of production. The 2 factors of production is labor and ಕ್ಯಾಪಿಟಲ್. ಸೊ ಇಲ್ಲಿ ನಾವು ತಗೊಂಡಿರುವಂತ 2 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಯಾವ್ದು, ಒಂದು ಲೇಬರ್, ಇನ್ನೊಂದು ಕ್ಯಾಪಿಟಲ್ ನ ಕನ್ಸಿಡರ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಓಕೆ, ಸೊ ಇಲ್ಲಿ ನಾವು ತಗೊಂಡಿರುವಂತದ್ದು ಓನ್ಲಿ 2 factors of production, that is labor and capital. So now a production function tells that the maximum quantity of output that can be produced by using different combination of these 2 factors. So ಇಲ್ಲಿ ಡಿಫ್ರೆಂಟ್ ಕಾಂಬಿನೇಷನ್ ಅಲ್ಲಿ ಇರುವಂತ 2 factors ನ ಯೂಸ್ ಮಾಡಿ ಯಾವ ತರ ಔಟ್ಪುಟ್ ನ ತಗೊಳುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತಾ ಇದ್ವಿ. ನಾವು ದ ನ್ಯೂ ಪ್ರೊಡಕ್ಷನ್ ಫಂಕ್ಷನ್, ಆಗ್ಲೇ ಹೇಳಿದ್ದು ಎಲ್ಲಾ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ನ ತಗೊಂಡಾಗ y is equals to function of RLKO ಅಂತ ಹೇಳಿದ್ದೆ. ನಾವು ದ ನ್ಯೂ ಪ್ರೊಡಕ್ಷನ್ ಫಂಕ್ಷನ್ ವಿಲ್ ಅರೈಸ್, ದಟ್ ಈಸ್ Q is equals to function of LK. Q is equals to function of LK. ಇಲ್ಲಿ L it shows the labor, K capital, and Q maximum output. Q maximum output na denote ಮಾಡ್ತಾ ಇದೆ, and F it shows the functional relationship. Okay, ಇದು ಕ್ಲಿಯರ್ ಆಗಿದೆಯಾ? For the time being we are considering only 2 factors of production, that is labor and capital. So now that new production function has been arrived, that is called Q is equals to function of LK. So L denotes the labor, K denotes the capital, then Q maximum output produced by these 2 factors of production. ಈ 2 factors of production ನ ಡಿಫ್ರೆಂಟ್ ಕಾಂಬಿನೇಷನ್ಸ್ ಅಲ್ಲಿ ಯೂಸ್ ಮಾಡಿದಾಗ ಏನ್ ಔಟ್ಪುಟ್ ಬಂದಿದೆ ಅನ್ನೋದನ್ನ ಡಿನೋಟ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಹೌ ಇಟ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ ಅನ್ನೋದನ್ನ ವಿ ಕ್ಯಾನ್ ಸಿ ವಿತ್ ದ ಹೆಲ್ಪ್ ಆಫ್ ದ ಟೇಬಲ್. ಓಕೆ, ಇದನ್ನೊಂದು ಟೇಬಲ್ ಅಲ್ಲಿ ನೋಡ್ತಾ ಹೋಗೋಣ. In this table we can see that the 2 factors of production, that is capital and labor. I said you that here we are using only 2 factors of production, that is labor and capital. Houdalva? The left column shows the amount of labor, this left column shows the amount of labor, and the top row shows the capital. Okay, so amount of capital. As we move on right, so along with any row, as we move on right, along with any row the capital will increase. So as we move down along with labor, so labor will, along with the column the labor will increase. So ಇವಾಗ ನಿಮಗೆ ಕ್ಲಿಯರ್ ಆಗ್ತಿದೆ. ಸೊ ನಾವು ರೋಲ್ ತಗೊಂಡಾಗ ಕ್ಯಾಪಿಟಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, Z0 1 2 3 4 5 6, and here the labor 0 1 2 3 4 5 6. ಹೌದಲ್ವಾ? ಸೊ ನಾವು ರೋಲ್ ಇನ್ಕ್ರೀಸ್ ಆಗ್ತಾ ಹೋದ್ರೆ ಕ್ಯಾಪಿಟಲ್ ವಿಲ್ ಇನ್ಕ್ರೀಸ್, and in the column size ಅಲ್ಲಿ ನಾವು ಇನ್ಕ್ರೀಸ್ ಆಗ್ತಾ ಹೋದ್ರೆ the labor will increase. Okay, so here you can see that the different combination of this labor and capital. So it's a table which shows the different combination of labor and capital. So this combination will produce it will produce amount of output. Okay, so for example, if we utilize 1 unit of labor, if we utilize 1 unit of capital and 1 unit of labor, okay, 1 unit of capital and 1 unit of labor, so the output will be yesterday 1 unit. Okay, 1 unit of capital and the 1 unit of labor, the output will be 1 unit. Okay, and the 2 units of capital and 2 units of labor, the 2 units of capital and 2 units of labor, the output will be 10. Is it clear to you? Then the 2 units of capital, 4 units of labor, 2 units of capital and 4 units of labor, the output will be 20 units, 24 units. ಇದು ಕ್ಲಿಯರ್ ಆಗ್ತಿದೆ ಅಲ್ವಾ? ನಾವು ಯಾವುದೇ ಕಾಂಬಿನೇಷನ್ ತಗೋಬಹುದು. I can use 1 unit of capital and 6 units of labor, the output will be 13 units. Okay, so you are using 6 units of labor and 4 units of
ಕ್ಯಾಪಿಟಲ್ ಅಂತ ತಗೊಂಡಾಗ ದ ಔಟ್ಪುಟ್ ವಿಲ್ ಬಿ 57 ಯೂನಿಟ್ಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಯಾವುದೇ ಒಂದು ಕಾಂಬಿನೇಷನ್ನ ತಗೊಂಡಾಗೂ the output we will get certain amount of output. Okay, so ivaga 3 units of labor and 4 units of capital. 3 units of labor, 4 units of capital. What will be the output? The output will be 40. Howda? So 3 units of labor, 4 units of capital. The output will be ಏನಾಗುತ್ತೆ? It will be 40. Now the 5 units of capital and 1 unit of labor. The output will be 5 units of capital, 1 unit of labor. The output will be 12. Okay, so I'll 0 0 ಬರ್ತಿದ್ದೀನಿ. What it show, if the capital and the capital if 0, then output will be 0. If labor force is 0, the output will be 0 ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಇಫ್ ಯು ವಾಂಟ್ ಟು ಗೆಟ್ ದ ಪ್ರೊಡಕ್ಷನ್ ವಿ ನೀಡ್ ಎ ಸರ್ಟನ್ ಕಾಂಬಿನೇಷನ್ ಆಫ್ ದೀಸ್ ಟು factors of production. The 2 factors of production are labor and capital na ತಗೊಂಡಿದ್ದೀವಿ. This table shows the different combination of labor and capital. Either we can choose 1 unit of labor, 4 units of capital, then we will get 1 unit of labor, 4 units of capital. The output will be 10. Howdalva? Then 2 units of labor, 3 units of capital, output will be 18. Then 2 units of capital, 4 units of labor, the output will be 24 units. Then 1 unit of capital, 6 units of labor, 13 will be the output. Okay, ಈ ಥರ ಯಾವುದೋ ಒಂದು ಕಾಂಬಿನೇಷನ್ಲಿ we will get the output. Okay, this is the production function. So in this video I said you the meaning of production, then production function, factors of production, then we are taking only 2 factors, that is labor and capital, then it's a table. Okay, thank you.